ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಜಟಾಪಟಿ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಸದನ ಮುಗಿತಾ ಇದ್ದಂತೆ ಮತ್ತೆ ಕದನ ಜೋರಾಗ್ತಾ ಇದೆ. ಆದರೆ ಈ ಕುರ್ಚಿ ಜಟಾಪಟಿಯನ್ನ ನೀವೇ ಬಗೆಹರಿಸ್ಕೊಳ್ಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇರೋದು ರಾಜ್ಯದ ನಾಯಕರಿಗೆ. ಇದು ಸ್ಥಳೀಯವಾಗಿಯೇ ಸೃಷ್ಟಿಯಾಗಿರುವಂಥ ಸಮಸ್ಯೆ, ಸ್ಥಳೀಯ ನಾಯಕತ್ವವೇ ಹೊಣೆ ಹೊರಬೇಕು ಅಂತ ಖರ್ಗೆ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಹೈಕಮಾಂಡ್ ದೂಷಿಸೋದು ಯಾಕೆ? ಸಿಎಂ ಡಿಸಿಎಂ ಕುರ್ಚಿ ಕದನಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು. ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು, ಆ ಮಾತನ್ನ ಮೊದಲು ನಿಲ್ಲಿಸಿ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಈ ರೀತಿಯಾಗಿ ತಾಕೀತು ಮಾಡಿದ್ರು. ಅಂದ್ರೆ ಎಲ್ಲದಕ್ಕೂ ಸ್ಪಷ್ಟನೆ ಕೊಡಬೇಕಾದಂತಹ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ಬಗೆಹರಿಸ್ಕೊಳ್ಳಿ ಅಂತ ಬಿಟ್ಟುಬಿಟ್ಟಿದ್ದಾರೆ. ಅಂದರೆ ಸಮಸ್ಯೆ ನಮ್ಮ ತನಕನೂ ತರಬೇಡಿ, ನಿಮ್ಮಲ್ಲೇ ಸಾಲ್ವ್ ಮಾಡ್ಕೊಳ್ಳಿ ಅಂತ ಇವರಿಗೆ ಬಿಟ್ಟುಬಿಟ್ಟಿರೋದು. ಆದರೆ ಇಲ್ಲಿನ ನಾಯಕರು, ರಾಜ್ಯ ಕಾಂಗ್ರೆಸ್ನ ನಾಯಕರು ಅಂದರೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಈ ರಾಜ್ಯದಲ್ಲೇನು ಗೊಂದಲ ಆಗ್ತಾ ಇದೆ, ಇದರಿಂದ ಆಡಳಿತಕ್ಕೆ ಧಕ್ಕೆ ಆಗ್ತಾ ಇದೆ, ತಾವು ಅದನ್ನು ಕೂಡಲೇ ಸರಿಪಡಿಸಬೇಕು ಅಂತ ನನ್ನ ಹತ್ರ ಏನೋ ಬಂದಿಲ್ಲ, ನಾನು ನೋಡಿಲ್ಲ. ಆಫೀಸ್ಗೆ ಹೋದ್ರೆ ಗೊತ್ತಾಗ್ತದೆ. ಬಟ್ ತಮ್ಮ ಪಕ್ಷದ ಮುಖಂಡರಲ್ಲಿ ಅಂತ ಒಂದು ಭಾವನೆ ಕಾಡ್ತಾ ಇದೆ ಸರ್, ಆಡಳಿತದಿಂದ ಇರಬಹುದಪ್ಪ. ಏನಿದೆ ನೋಡ್ತೀನಿ, ಅವರು ಯಾವ ಉದ್ದೇಶದಿಂದ ಬರೆದಿದ್ದಾರೆ, ಏನೇನು ಅದು ಅದರೊಳಗೆ ಕಂಟೆಂಟು ನೋಡಿಕೊಂಡು ಮಾತಾಡ್ತೀನಿ. ಈ ರಾಜ್ಯದಲ್ಲೇನು ಗೊಂದಲ ಆಗ್ತಾ ಇದೆ, ಇದರಿಂದ ಆಡಳಿತಕ್ಕೆ ಧಕ್ಕೆ ಆಗ್ತಾ ಇದೆ, ತಾವು ಅದನ್ನು ಕೂಡಲೇ ಸರಿಪಡಿಸಬೇಕು ಅಂತ ನನ್ನ ಹತ್ರ ಏನೋ ಬಂದಿಲ್ಲ, ನಾನು ನೋಡಿಲ್ಲ. ಆಫೀಸ್ಗೆ ಹೋದ್ರೆ ಗೊತ್ತಾಗ್ತದೆ. ಬಟ್ ತಮ್ಮ ಪಕ್ಷದ ಮುಖಂಡರಲ್ಲಿ ಅಂತ ಒಂದು ಭಾವನೆ ಕಾಡ್ತಾ ಇದೆ ಸರ್, ಆಡಳಿತದಿಂದ ಇರಬಹುದಪ್ಪ. ಏನಿದೆ ನೋಡ್ತೀನಿ, ಅವರು ಯಾವ ಉದ್ದೇಶದಿಂದ ಬರೆದಿದ್ದಾರೆ, ಏನೇನು ಅದು ಅದರೊಳಗೆ ಕಂಟೆಂಟು ನೋಡಿಕೊಂಡು ಮಾತಾಡ್ತೀನಿ. ಬಟ್ ಇತ್ತೀಚಿನ ರಾಜಕಾರಣದಲ್ಲಿ, ಆದರೂ ರಾಜ್ಯ ರಾಜಕಾರಣದಲ್ಲಿ ಇಷ್ಟರ ಮಟ್ಟಿಗೆ ಅಂದರೆ 1 ವರ್ಷದಿಂದಲೂ ಕೂಡ ಸಿಎಂ ಕುರ್ಚಿಯ ಜಟಾಪಟಿ ಆಗಿರೋದು ಇದೇ ಮೊದಲು. ಇದೊಂದು ರೀತಿಯಾಗಿ ಹೈಕಮಾಂಡ್ಗೆ ದೊಡ್ಡ ತಲೆನೋವು ತಂದುಬಿಟ್ಟಿದೆ. ಅದರಲ್ಲೂ ಸಿಎಂ ಡಿಸಿಎಂ ಅವರ ನಡೆ ನಿಗೂಢವಾಗಿರೋದ್ರಿಂದ ಇನ್ನಷ್ಟು ಟೆನ್ಷನ್. ಸ್ವತಃ ಹೈಕಮಾಂಡ್ ನಾಯಕರೇ ಹಿಂಗೆ ಹೇಳಿದ್ ಯಾಕೆ ಅನ್ನುವಂಥ ಪ್ರಶ್ನೆ. ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ರ ಮಲ್ಲಿಕಾರ್ಜುನ ಖರ್ಗೆ ಅವರು? ಏನೂ ಮಾಡೋಕ್ಕಾಗ್ತಾ ಇಲ್ಲ, ಹೋಗಿ ಎತ್ತಿಗೆ ಅಂತ. ಹೈಕಮಾಂಡ್ ಹೇಳದಂತೆ ಕೇಳ್ತೀವಿ ಅಂತ ಸಿಎಂ ಡಿಸಿಎಂ ಹೇಳ್ತಿದ್ದಾರೆ. ಆದರೆ ಹೈಕಮಾಂಡ್ ನೀವೇ ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಹಾಗಾದರೆ ಹೈಕಮಾಂಡ್ ಕೈ ಮೀರಿ ಹೋಗಿದೆಯಾ ಕುರ್ಚಿಯ ಕದನ? ಅಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದೆಯಾ? ಹೈಕಮಾಂಡೇ ಬಗೆಹರಿಸೋಕ್ಕಾಗದಷ್ಟು ಕಗ್ಗಂಟಾಗೋಯ್ತಾ ಕುರ್ಚಿಯ ಫೈಟು? ಅಂದರೆ ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾರೆ ಅಂತ. ಹಾಗಾದರೆ ವರಿಷ್ಠರು ಏನು ನಿರ್ಧಾರ ತಗೋತಾರೆ? ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಅವರ ನಡೆ ಏನು, ಅವರ ನಿರ್ಧಾರ ಏನು? ಅವರೂ ಕೂಡ ಕ್ಲಾರಿಫಿಕೇಶನ್ ಕೊಡ್ತಿಲ್ಲ. ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ನನ್ನ ತನಕ ಬಂದಿಲ್ಲ ಅಂತ. ಅಂದರೆ ಬರೀ ಸ್ಟೇಟಲ್ಲ, ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿರುವ ಕುರ್ಚಿಯ ಜಟಾಪಟಿ. ಅವರು ನನ್ನ ತನಕ ಏನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸದನ ಮುಗಿಯೋ ತನಕ ಸೈಲೆಂಟ್ ಆಗಿದ್ದು, ಸದನ ಮುಗಿತಾ ಇದ್ದಂತೆ ಈ ಕುರ್ಚಿಯ ಜಟಾಪಟಿ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಜನವರಿ 6ನೇ ತಾರೀಕು ಅಂತ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಎಲ್ಲ ಬೆನ್ನಲ್ಲೇ ಸಾಲ್ವ್ ಮಾಡಬೇಕಾಗಿರೋರೇ ಕೈ ಚೆಲ್ಲಿ ಕೂತಂತೆ ಕಾಣಿಸ್ತಾ ಇದೆ. ಈ ಬೆಳವಣಿಗೆ ಮಧ್ಯದಲ್ಲೇ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅಷ್ಟೇ ಇದ್ರ ಬಗ್ಗೆ ಹೇಳಿದ್ರು, ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಇವತ್ತು ಹೋದರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ, ಚರ್ಚೆ ಮಾಡ್ತಾರಾ? ಮನೆ ಅಷ್ಟೇ ಅಂಕೋಲದ ಜಗದೀಶ್ವರಿ ದೇವಿಯ ದರ್ಶನವನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಂದಿದ್ದು. ದೇವಿಯ ಶುಭ ಸೂಚನೆಯ ಬೆನ್ನಲ್ಲೇ ಡೆಲ್ಲಿ ಭೇಟಿ ಮಾಡ್ತಾ ಇದ್ದಾರಾ? ಸಿಎಂ ಕುರ್ಚಿ ಗುದ್ದಾಟಕ್ಕೆ ವರಿಷ್ಠರು ಮದ್ದು ಏರಿತಾರಾ? ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಡೆಲ್ಲಿ ಯಾತ್ರೆ. ಮೊದಲಿಗೆ ಹೈಕಮಾಂಡ್ ನಾಯಕರು ಸಿಗ್ತಾರಾ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನೋದನ್ನು ನೋಡಬೇಕು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೇ ಡೆಲ್ಲಿಗೆ ಹೋದರೂ ಕೂಡ ಹೈಕಮಾಂಡ್ ನಾಯಕರು ಸಿಗ್ತಾ ಇಲ್ಲ. ನಾನಾ ರೀತಿಯ ಕಾರಣಗಳನ್ನು ಕೊಟ್ಟು ಅವರಿಗೆ ಸಮಯಾವಕಾಶವನ್ನು ಕೊಡ್ತಾ ಇಲ್ಲ. ಇವತ್ತು ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಿಕ್ಕಿದ್ರೆ ಚರ್ಚೆ ಮಾಡ್ತಾರ ಅನ್ನೋ ಪ್ರಶ್ನೆಯೂ ಇದೆ. ಚರ್ಚೆ ಮಾಡಿದ್ರೆ ಇವರಿಗೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಗುತ್ತಾ ಅನ್ನೋದು ಮತ್ತೊಂದಂತ. ಬಟ್ ಇವತ್ತು ಹೋಗ್ತಾ ಇದ್ದಾರೆ ಡೆಲ್ಲಿಗೆ. ಒಬ್ಬರೇ ಹೋಗ್ತಿದ್ದಾರಾ ಅಥವಾ ಜೊತೆಗೆ ಯಾರಾದರೂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದವರು ಯಾರಾದರೂ ಹೋಗ್ತಿದ್ದಾರಾ ಅದು ಸೆಕೆಂಡ್ರಿ. ಬಟ್ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸಿಗ್ತಾರಾ ನೋಡಬೇಕು.
ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಒಂದು ಕಡೆ ಸ್ಪಷ್ಟನೆ ಕೊಡಬೇಕಾದಂಥ ಅಥವಾ ಇದಕ್ಕೆ ಮದ್ದು ಅರಿಬೇಕಾದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೈಚೆಲ್ಲಿ ಕೂತಂತೆ ಕಾಣಿಸ್ತಾ ಇದೆ. ನೀವೇ ನಿರ್ಧಾರ ಮಾಡ್ಕೊಳ್ಳಿ ಅಂತ ರಾಜ್ಯದ ನಾಯಕರಿಗೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು DK ಶಿವಕುಮಾರ್ ಏನೋ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಮೊದಲನೇ ಕೇಳುವಂಥ ಪ್ರಶ್ನೆ, ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಅವರಿಗೆ ಸಮಯಾವಕಾಶ ಕೊಡ್ತಾರಾ, ಸಿಕ್ಕಿದ್ರೆ ಚರ್ಚೆ ಆಗುತ್ತಾ, ಇದಕ್ಕೆ ಮದ್ದು ಅರಿತಾರಾ ಅನ್ನೋ ಪ್ರಶ್ನೆ. ನಿಜ, ಯಾಕಂದರೆ ಶರತ್ ಇಲ್ಲಿಗ ಪ್ರಶ್ನೆಗಳಿರ್ತಕ್ಕಂಥದ್ದು ಹೈಕಮಾಂಡ್ ಯಾಕೆ ಇಷ್ಟೆಲ್ಲ ಕಚ್ಚಾಟ ಆಗ್ತಾ ಇದೆ, ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಅದೇ ರೀತಿಯಾಗಿ ಪಕ್ಷದ ಹಿರಿಯ ನಾಯಕರು ಹೈಕಮಾಂಡ್ಗೆ ಪತ್ರವನ್ನು ಬರೆದು ಈ ರೀತಿಯಾಗಿ ಗೊಂದಲ ಆಗ್ತಾ ಇದೆ. ಹೀಗಾಗಿ ಪಕ್ಷದ ಹೆಸರಿಗೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಒಂದಿಷ್ಟು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಅನ್ನೋದು ಒಂದಿಷ್ಟು ಯಕ್ಷ ಪ್ರಶ್ನೆ ಆಗಿದೆ. ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಎಲ್ಲ ಗೊಂದಲಗಳಿದೆ, ಎಲ್ಲವನ್ನೂ ಕೂಡ ಸ್ಥಳೀಯ ನಾಯಕರೇ ಮಾಡ್ಕೊಂಡಿರ್ತಕ್ಕಂಥ, ಹೈಕಮಾಂಡ್ ಯಾವುದೇ ಗೊಂದಲವನ್ನು ಮಾಡಿಲ್ಲ, ಹೀಗಾಗಿ ಅಲ್ಲೇ ಬಗೆಹರಿಬೇಕು ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಎಂಟ್ರಿ ಆಗೋದು ಸ್ವಲ್ಪ ತಡ ಆಗಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ DK ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಹೋಗೋದು ಕಾರ್ಯ ಬೇರೆ ಅಂತ ಹೇಳಿದ್ರು ಕೂಡ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ. ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಮೊನ್ನೆ ದೇವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಗೋಕರ್ಣಕ್ಕೆ ಹೋಗಿದ್ರು, ಅಲ್ಲಿ ಒಂದು ದೇವರ ಆಶೀರ್ವಾದ ಪಡ್ಕೊಂಡು ಕೂಡ ಬಂದಿದ್ರು. ಹೀಗಾಗಿ ಈಗ ಮತ್ತೊಂದು ಹೊಸ ಹುರುಪಿನೊಂದಿಗೆ DK ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಮತ್ತೆ ಪುನಃ, ಯಾಕಂದ್ರೆ ಹೈಕಮಾಂಡ್ ರಾಜ್ಯ ಸಮಸ್ಯೆಯನ್ನು ಶಮನ ಮಾಡುವಂತಹ ಅಥವಾ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಈ ಸದ್ಯಕ್ಕೆ ಮಾಡುತ್ತಾ ಅನ್ನೋದೇ ಡೌಟ್. ಯಾಕಂತ ಹೇಳಿದ್ರೆ ಸ್ಥಳೀಯ ಸಮಸ್ಯೆ ಆಗಿದೆ, ಸ್ಥಳೀಯರೇ ಸರಿ ಮಾಡ್ಕೊಳ್ಬೇಕು ಅಂತೇಳಿ ಈಗ ಎಲ್ಲ ನಾಯಕರು ಹೇಳಿಬಿಟ್ಟದ್ದು ಕಾಣ್ತಾ ಇದೆ. ಹೀಗಾಗಿ ಏನೇನಾಗುತ್ತೆ, ಯಾವ ರೀತಿಯಾಗಿ ಒಂದಿಷ್ಟು ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದು ಒಂದು ವಿಚಾರ. ಅದೇ ರೀತಿಯಾಗಿ ಈ ಭೇಟಿ, ಯಾಕಂದರೆ ಸಾಕಷ್ಟು ಬಾರಿ DK ಶಿವಕುಮಾರ್ ಭೇಟಿ ಆದರೂ ಕೂಡ ಹೈಕಮಾಂಡ್ ಅಧಿಕಾರ ಹಂಚಿಕೆ ಬಗ್ಗೆ ಮಾತೇ ಆಡಿರಲಿಲ್ಲ. ಹೀಗಾಗಿ ಇವಾಗ ಆದರೂ ಕೂಡ ಹೈಕಮಾಂಡ್ ಅಧಿಕಾರ ಹಂಚಿಕೆ ಬಗ್ಗೆ ಒಂದು ತಾರ್ಕಿಕ ಹಂತಕ್ಕೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.